ರವಿಗೆ ಕಾಂತಿಯ ನೀವಾ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದಲ್ಲವನು ಬಿಚ್ಚಿಡುವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸುವ ಗುರುವೇ ಅಂತರಾತ್ಮ. ಈ ವೇದಿಕೆ ಮೇಲೆ ನಮಗೆಲ್ಲರಿಗೂ ದರ್ಶನಾಶೀರ್ವಾದಗಳನ್ನು ನೀಡುವ ಎಲ್ಲ ಗುರುಗಳ ಚರಣಾರವಿಂದಗಳಲ್ಲಿ ಕೂಡ ವೇದಿಕೆ ಮೇಲಿರುವ ಆತ್ಮೀಯರು ಗೌರವಾನ್ವಿತವಾದ ಸನ್ಮಾನ್ಯ ಶ್ರೀ ಕುಲಭೂಷಣರವರೇ, ಎಲ್ಲ ಗಣ್ಯ ಮಹನೀಯರೇ, ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನಗಿರುವ ಅರ್ಹತೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನಗಿರುವ ಬಹಳ ದೊಡ್ಡ ಆಕರ್ಷಣೆ ಅಂದ್ರೆ, ಈ ದಿನ ಧಾರವಾಡದಿಂದ ನಮ್ಮ ಶ್ರೀ ಶ್ರೀ ಬಸವಾನಂದ ಸ್ವಾಮೀಜಿಯವರು ಇಲ್ಲಿ ದಯಮಾಡಿಸಿದ್ದಾರೆ. ಅವ್ರ ವಿಷಯದಲ್ಲಿ ನನ್ನೊಂದು ಬಹಳ ದೊಡ್ಡ ಆಕರ್ಷಣೆ. ರವಿ ನನ್ನ ಪ್ರೀತಿಯ ವಿದ್ಯಾರ್ಥಿ. ನಾವೆಲ್ಲ ನಗು ಬಂದಾಗ ನಗ್ತೀವಿ, ಅವ್ರು ಯಾವಾಗಲೂ ನಗ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ದು ವಾರ ನಗೋದು ನಮ್ಗೊಂದು ವರ್ಷಕ್ಕಾಗುತ್ತೋ ಮಾಡ್ಕೊಂಡೆ ಅಪ್ಪ. ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡ್ತೀವಿ. ಕೆಲವರು ಮಾತ್ರ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಉಳ್ಕೊಂಡಿರ್ತಾರೆ. ಹಾಗೆ ಬಹಳ ಕಾಲ ಉಳಿಯಬಲ್ಲ ಗುಣವಂತ, ನೀತಿವಂತ, ಸ್ನೇಹಶೀಲ ನಮ್ಮ ರವಿ ವೇದಿಕೆ ಮೇಲೆ ಪೂಜ್ಯಪಾದ ಎಲ್ಲರೂ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ಕೋರಿ ನಾನು ಈ ಸಂದರ್ಭಕ್ಕೆ ಉಚಿತವಾಗುವಂತ ಕೆಲವು ಮಾತುಗಳಾಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಆ ಪುಸ್ತಕದ ಹೆಸರೇ ಮಾತು ಸೋತ ಭಾರತ. ಭಾರತದಲ್ಲಿ ಮಾತುಗಳು ಸೋತು ಹೋಗಿವೆ. ಬಹಳ ಕಾಲ ಮಾತು ಗೊತ್ತಿಲ್ಲದೆ ಇದ್ದ ಮನುಷ್ಯ ಇತಿಹಾಸದ ಯಾವುದೋ ಮುಹೂರ್ತದಲ್ಲಿ ಮಾತನ್ನು ಕಂಡು. ಮಾತಿಗಿಂತ ಮುಂಚೆ ಬಹಳ ಕಾಲ ಮೌನವಾಗಿ ಇರುತ್ತಿಲ್ಲ. ನನಗೀಗ 63 ವರ್ಷ ವಯಸ್ಸು. ವಯಸ್ಸಾಗಿ ಹೇಳ್ತಿದ್ದೀನಿ ಅಂದ್ರೆ, ಹೆಚ್ಚು ಕಡಿಮೆ ಒಂದು 50 ವರ್ಷಗಳಿಂದ ಈ ಜಗತ್ತನ್ನ ಪ್ರಜ್ಞಾಪೂರ್ವಕವಾಗಿ ನೋಡ್ತಾ ಇದ್ದೇನೆ. 50 ವರ್ಷದ ಕಾಲದ ವಿದ್ಯಮಾನಗಳನ್ನು ಗಮನಿಸುತ್ತೇವೆ. ನಮಗೆ ಬೆರಗಾಗೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಹುಟ್ಟಿದ ಕಾಲದಲ್ಲಿ ಹುಟ್ಟಿದವರು ಬಹಳ ಜನಕ್ಕೆ ಈ ಕಾಲದಲ್ಲಿ ಏನೇನೋ ಅದ್ಭುತಗಳನ್ನು ನೋಡ್ತಿರ್ತಾರೆ. ಎಷ್ಟು ನಿಧಾನವಾಗಿತ್ತು ಕಾಲ ಅಂದ್ರೆ, ನಾನು ನಮ್ಮ ಮಲ್ಲೇಶ್ ಪಾಂಡುಪುರದಿಂದ ಅವರೂರು ನಮ್ಮೂರು ಎರಡು ಹೆಚ್ಚು ಕಡಿಮೆ ಒಂದೇ ದೂರ, ಒಂದು 7-8 ಕಿಲೋಮೀಟರ್. 7-8 ಕಿಲೋಮೀಟರ್ ದೂರ ಇರೋ ಪಾಂಡುಪುರಕ್ಕೆ ಬಂದು ಹೋಗೋದಕ್ಕೆ ಒಂದು ಇಡೀ ದಿನ ಖರ್ಚಾಗ್ತದೆ. ಈಗ ಅಷ್ಟ ಅವಧಿಯಲ್ಲಿ ನಾನು ದುಬೈಗೋ ಸಿಂಗಪುರ್ಗೂ ಹೋಗ್ಬೇಕು. ಇಷ್ಟು ಬೇಗ ಬಂದಿದೆ.
ಇಷ್ಟು ಬೇಗ ಬೇಕಾಗಿತ್ತ ಅನ್ನೋ ಪ್ರಶ್ನೆ ಒಂದಿದೆ. ತುಂಬಾ ವೇಗದಲ್ಲಿ ಬದುಕೋ ನಮಗೆ ಬಹಳ ದೊಡ್ಡ ತೊಂದರೆ ಏನು ಅಂದ್ರೆ ವ್ಯವಧಾನ ಕಳ್ಕೊಂಡಿದ್ದೀವಿ, ಸಾವಧಾನ ಕಳ್ಕೊಂಡಿದ್ದೀವಿ, ನಿಧಾನವಾಗಿ ಬದುಕೋದಕ್ಕೆ ಬರ್ತೀವಿ. ನಿಮ್ಗೆ ಗೊತ್ತಿದೆಯಾ ಇಲ್ವೋ, ಈಗ ಪ್ರಪಂಚದ ಒಂದು ಕಡೆ ಸ್ಕ್ಯಾಂಡಿನೇವಿಯನ್ ದೇಶಗಳು ಅಂತ ಹೇಳ್ತಾರೆ. ಆ ದೇಶಗಳಲ್ಲಿ ಈಗ ನಿಧಾನವಾಗಿ ಬದುಕುವ ಆಂದೋಲನ ಶುರುವಾಯಿತು. ಬೇಡ ಇಷ್ಟು ದೂರ ಬೇಗ ಬದುಕೋದು, ನಿಧಾನವಾಗಿ ಬದುಕು. ನಾನು ಮೊದಲಿಗೆ ಅಮೆರಿಕಕ್ಕೆ ಹೋಗಿ 18 ವರ್ಷ ಆಯ್ತು. 18 ವರ್ಷದ ಹಿಂದೆ ಮತ್ತು ಈಗ ಅಮೆರಿಕದಲ್ಲಾಗಿರುವಂತಹ ಬಹಳ ದೊಡ್ಡ ಬದಲಾವಣೆಗಳನ್ನು ಗಮನಿಸಿದೆ. ನಮ್ಗೆಲ್ಲಾರು ಸ್ನೇಹಿತರು ಹೇಳ್ತಾ ಇದ್ರು, ಇನ್ನೊಂದು 5 ವರ್ಷದಲ್ಲಿ ನೀವು ಅಮೆರಿಕಕ್ಕೆ ಬಂದಾಗ ಹಾರುವ ಕಾರುಗಳಲ್ಲಿ ಪ್ರಯಾಣ ಮಾಡ್ತೀವಿ, ಓಡುವ ಕಾರುಗಳಲ್ಲಿ ನಾವು ಪ್ರಯಾಣ ಮಾಡಿದ್ದೀವಿ. ಆ ಕಾರುಗಳಲ್ಲಾದಂತ ಏನೇನೋ ಸ್ಥಿತ್ಯಂತ್ರಗಳು ನೋಡಿದ್ದೀವಿ. ಇನ್ನು 5 ವರ್ಷದಲ್ಲಿ ಹಾರುವ ಕಾರುಗಳಲ್ಲಿ ಪ್ರಯಾಣ ಮಾಡ್ತೀವಿ, ನೀವು ಅಮೆರಿಕದಲ್ಲಿ ಓಡಾಡ್ತೀವಿ. ಸಾಧ್ಯ ಕಾಲದಲ್ಲಿ ಇದೆ, ಏನೆಲ್ಲ ಬದಲಾವಣೆಗಳಾಗ್ತವೆ. ಆದ್ರೆ ಇದರ ಜೊತೆಗಾಗಿರುವಂತಹ ಬಹಳ ದೊಡ್ಡ ಅವಲಕ್ಷಣಗಳು ಕೂಡ ನಾನು ಹೇಳ್ತೇನೆ. ಇದು ಸಂಗೀತ ಶಾಲೆ. ಸೋದರಿ ಎಸ್ ಲತಾ ಅವರು ಈಗಿನ ಒಂದು ಸಂಗೀತ ಶಾಲೆಯಿಂದ ಇಲ್ಲಿ ವಿದ್ಯುಕ್ತವಾಗಿ ಆರಂಭ ಮಾಡ್ತಿದ್ದಾರೆ. ಪರಮ ಪೂಜ್ಯರೆಲ್ಲ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ. ನಮಗೆ ಹಾಡು ಕೇಳುವ ವ್ಯವಧಾನ ಇಲ್ಲ. ಈಗ ಎಲ್ರಿಗೂ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಏನ್ ಸಿಗ್ತದೆ ಅದರಿಂದ, ಏನಾದ್ರು ಸಿಗ್ತದೆ ನಾನೇನು ಮಾಡಿ, ಏನಾದ್ರು ಸಿಗ್ಬೇಕು, ಕೆಲಸಕ್ಕೆ ಸೇರ್ಕೊಂಡ ಏನ್ ಸಿಗ್ತದೆ. ಮಗು ಸ್ಕೂಲ್ಗೆ ಹೋಗುವಾಗಲೇ ಸ್ಕೂಲ್ ಸೇರ್ಕೊಳ್ತಾ ಮಗು ಏನ್ ಸಿಗ್ತದೆ, ಏನೋ ಓದ್ತಾ ಇದ್ದೀನಿ ಏನ್ ಸಿಗ್ತದೆ, ಏನು ಸಿಗದೆ ನಾವೇನ್ ಮಾಡಿ. ನಮ್ಮ ವಾಂಛೆಗೆ, ನಮ್ಮ ಖುಷಿಗೆ, ನಮ್ಮ ಉಮೇದಿಗೆ, ನಮ್ಮ ಸಂತೋಷಕ್ಕೆ ನಾವೇನು ಮಾಡಿ, ನಮ್ಗೇನಾದ್ರು ಸಿಗ್ಬೇಕು ಆ ಸ್ಥಿತಿ ಬಂದ್ಬಿಟ್ಟು. ಸಂಸ್ಕೃತಿ ಅಂತ ಒಂದು ಶಬ್ದ ಇದೆ, ಗೊತ್ತಿಲ್ಲ. ಸಂಸ್ಕೃತಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಕಲ್ಚರ್ ಅಂತ. ನೀವು ಅಗ್ರಿಕಲ್ಚರ್ ಅನ್ನೋ ಶಬ್ದ ಕೇಳಿದ್ರಲ್ಲ, ಅದನ್ನ ಹೇಳಿದ್ರೆ ನಿಮ್ಗೆ ಸ್ಪಷ್ಟ ಆಗುತ್ತೆ. ಯಾವುದೋ ಬೀಜಗಳನ್ನ ರಸ್ತೆಯಲ್ಲಿ ಬಿಸಾಕಿದ್ರು ಏನೋ ಬೆಳೀತಾವ, ಆದ್ರೆ ಅದನ್ನು ಸರಿಯಾಗಿ ಬೆಳೆಸುವ ಕ್ರಮಕ್ಕೆ ಅಗ್ರಿಕಲ್ಚರ್ ಅಂತ. ಮರಗಿಡಗಳು ಹಾಗೆ ಬೀದಿಲೆಲ್ಲ ಬೆಳಕುತ್ತವೆ, ಆದ್ರೆ ಸರಿಯಾಗಿ ಮರಗಿಡಗಳನ್ನು ಬೆಳೆಸಿದ್ರೆ ಅದನ್ನ ಆರ್ಗೋರಿಕಲ್ಚರ್ ಅಂತ. ಸರಿಯಾಗಿ ಮೀನುಗಳನ್ನು ಬೆಳೆಸಿದ್ರೆ ಅದನ್ನ ಪಿಸಿಕಲ್ಚರ್ ಅಂತ. ಸರಿಯಾಗಿ ಹೂ ಗಿಡಗಳನ್ನ ಬೆಳೆಸಿದ್ರೆ, ಅಲಂಕಾರಿಕ ಗಿಡಗಳನ್ನು ಬೆಳೆಸಿದ್ರೆ ಅದನ್ನ ಹಾರ್ಟಿಕಲ್ಚರ್ ಅಂತ. ಹಾಗೆ ಮನುಷ್ಯ ಹುಟ್ಟುಬಿಟ್ರೆ ತಿಳ್ಕೊಂಡು ಹೆಂಗೋ ಇರ್ತಾನೆ, ಆದ್ರೆ ಸರಿಯಾಗಿ ಬೆಳೆಸುವ ಕ್ರಮವನ್ನು ಕಲ್ಚರ್ ಅಂತ. ನಾವು ಒಂದ್ಸಲ ಜಗತ್ತಿಗೆ ಬಂದ್ಮೇಲೆ ತಿಂತಾ ಇದ್ರೆ ಸಾಕು ಬೆಳಿತೀವಿ, ಬುದ್ಧಿ ಇದೆಯಾ ಇಲ್ವೋ ಬದುಕ್ತೀವಿ, ಆದ್ರೆ ಸರಿಯಾಗಿ ಬದುಕುವ ಕ್ರಮವನ್ನು ಮಾತ್ರ ಕಲ್ಚರ್, ಸಂಸ್ಕೃತಿ. ಯಾರೋ ಹಿರಿಯೊಬ್ಬರು ಹೇಳಿದ್ರು, ಚೆನ್ನಾಗಿದೆ. ಸಂಸ್ಕಾರಗೊಂಡ ಮಣ್ಣು ಮೂರ್ತಿಯಾಗಿದೆ, ಸಂಸ್ಕಾರಗೊಂಡ ಮಣ್ಣು ಮೂರ್ತಿಯಾಗುತ್ತದೆ, ವಿಕಾರಗೊಂಡ ಮೂರ್ತಿ ಮಣ್ಣಾಗುತ್ತದೆ. ಈ ಮಣ್ಣನ್ನ ಸಂಸ್ಕಾರ ಮಾಡಿದ್ರೆ, ಸಂಸ್ಕಾರ ಮಾಡೋದು ಅಂದ್ರೆ ಮಣ್ಣನ್ನ ಎಷ್ಟೋ ದಿವಸ ನೆನೆಸ್ಬೇಕು, ಅದನ್ನ ಹದವಾಗಿ ಕಲಸ್ಬೇಕು, ಕಲಸಿ ಮತ್ತೆ ಒಣಗಿಸ್ಬೇಕು, ಮತ್ತೆ ನೀರು ಹಾಕ್ಬೇಕು, ನೀರು ಹಾಕಿ ಅದೊಂದು ಹದಕ್ಕೆ ಬಂದ್ಮೇಲೆ ಅದು ಹಣ್ಣಾಗುತ್ತೆ. ಮಣ್ಣು ಹಣ್ಣಾಗೋದು ಒಬ್ಬ ಶಬ್ದ ಇದೆಯಲ್ಲ, ನನಗೆ ಇವೆಲ್ಲ ರೋಮಾಂಚಕಾರಿ ಇದೆ. ನಮ್ಮ ಈ ಕಾಲದ ಮಕ್ಕಳಿಗೆ ಮಣ್ಣು ಹಣ್ಣಾಗೋದು ಅಂದ್ರೆ ಏನು ಗೊತ್ತಾಗುತ್ತೆ. ಅವ್ರು ಮಣ್ಣನ್ನು ಹಣ್ಣು ಮಾಡ್ತಾರೆ, ನಾವೀಗ ಹಣ್ಣನ್ನು ಮಣ್ಣು ಮಾಡ್ತೀವಿ. ಮಣ್ಣು ಹಣ್ಣಾಗುತ್ತೆ, ಆ ಹಣ್ಣಾದಾಗ ಹದವಾಗುತ್ತೆ. ಹದವಾದ್ರೆ ಯಾವ ಮೂರ್ತಿ ಬೇಕಾದ್ರೂ ತಿದ್ದಬಹುದು. ಹಾಗೆ ತಿದ್ದಿದ ಮೂರ್ತಿ ವಿಕಾರವಾದರೆ, ಒಂದು ಸಂಸ್ಕಾರವಾದ ಮಣ್ಣಾಗುತ್ತೆ, ಸಂಸ್ಕಾರವಾದ ಮೂರ್ತಿ ಆಗುತ್ತೆ. ಸಂಸ್ಕಾರದ ವಿರುದ್ಧ ಶಬ್ದ ವಿಕಾರ, ಮೂರ್ತಿ ವಿಕಾರವಾದ ಮಣ್ಣಾಗುತ್ತೆ. ಮನುಷ್ಯ ಕೂಡ ಹಾಗೆ ಸಂಸ್ಕಾರಗೊಂಡ್ರೆ ನಾವು ಮೂರ್ತಿ ಆಗ್ತೀವಿ. ಹೀಗೆ ಮೂರ್ತಿಯಾಗಿರೋರು ವಿಕಾರಗೊಂಡ್ರೆ ಮಣ್ಣಾಗುತ್ತೆ.
ಅದಕ್ಕೆ ಈ ಸಂಗೀತ ಶಾಲೆಗಳಲ್ಲಿ ವಾಯ್ಸ್ ಕಲ್ಚರ್ ಮಾಡೋದು, ವಾಯ್ಸ್ ಕಲ್ಚರ್ ಮಾಡೋದು, ಧ್ವನಿ ಸಂಸ್ಕಾರ. ನಿಮ್ಗೆ ಗೊತ್ತಿದೆಯೇನೋ, ಬಹಳ ಹಿಂದಿನ ಕಾಲದಲ್ಲಿ ಆದಿಮಾನವನಿಗೆ ಕಂಠ ಹುಟ್ಟಿದ್ದು ಹಾಡಕ್ಕಲ್ಲ, ಕಂಠ ಹುಟ್ಟಿದ್ದು ಸುಮ್ಮನೆ ಅರ್ಚಕಷ್ಟೇ, ಕಿರ್ಚ. ಅದರೊಂದು ಸಂಗೀತ ಸೃಷ್ಟಿ ಎಲ್ಲವೂ ಹಾಗೆ. ಯಾವುದನ್ನಾದ್ರೂ ಸಂಸ್ಕಾರಗೊಂಡ್ರೆ ಬಳಸಿದ್ರೆ ಒಂದು ಒಳ್ಳೆಯದು ಉತ್ಪನ್ನ. ನಾವು ಊಟ ಮಾಡ್ತೀವಿ, ಆದ್ರೆ ಊಟ ಮಾಡುವಾಗ ಊಟದ ತಟ್ಟೆ ಕೂಡ ಚೆನ್ನಾಗಿರ್ಬೇಕು, ಊಟ ಮಾಡೋ ವಾತಾವರಣ ಚೆನ್ನಾಗಿರ್ಬೇಕು, ಯಾರಾದ್ರೂ ಒಂದು ತುತ್ತು ಕೊಟ್ಟು ತಿನ್ಬೇಕು. ಇವೆಲ್ಲವೂ ಸಂಸ್ಕೃತಿ ವಿಷಯ. ತಿನ್ಬೇಕು ಅನ್ನೋದು ಪ್ರಕೃತಿ, ತಿಂದೇ ಇದ್ರೆ ಶರೀರ ಬೆಳೆಯೋದಿಲ್ಲ, ತಿನ್ಬೇಕು ಅನ್ನೋದು ಪ್ರಕೃತಿ. ಆದ್ರೆ ಈ ಪ್ರಕೃತಿಯ ಮೇಲೆ ಒಂದು ಸಂಸ್ಕೃತಿ ಬೆಳೆದಿದೆ. ನಿದ್ದೆ ನಿದ್ದೆ ಪ್ರಕೃತಿ, ಆದ್ರೆ ನಾವೆಲ್ಲರೂ ಬಿದ್ಕೋತೀವ, ಹೇಗ್ ಬೇಕಾದ್ರೂ ಮಲ್ಕೋತೀವ. ನನಗೆ ಆಶ್ಚರ್ಯ ಏನು ಅಂದ್ರೆ, ಮಕ್ಕಳು ಮಲ್ಕೊಂಡಿದ್ದಾಗ ನೋಡಿ ವ್ಯಂಗ್ಯಂಗ ಮಲ್ಕೊಂಡಿರ್ತಾರೆ. ನಾವು ದೊಡ್ಡವರಾದ್ಮೇಲೆ ನಾವು ಮಲಗಿರ್ತೀವಿ ಅಂದ್ರೆ ಪ್ರಜ್ಞೆ ಜಾಗೃತ ಅವಸ್ಥೆಯಲ್ಲಿ ಇರೋದಿಲ್ಲ. ಆವಾಗ ಕೂಡ ನಮ್ಮ ಶರೀರ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಳೋದನ್ನ ಕಲಿಸಿದ್ದೀವಿ. ನಾವು ದೊಡ್ಡವರಾದ್ಮೇಲೆ ಮಲ್ಕೊಂಡಾಗ್ಲೂ ವಿಕಾರವಾಗಿ ಮಲ್ಕೊಳ್ಳೋದಿಲ್ಲ, ಸರಿಯಾಗಿ ಮಲ್ಕೊಂಡಿರ್ಬೇಕು. ಬೇಜಾರು ಮಾಡ್ಕೊಬೇಡಿ, ಉದಾಹರಣೆ ಹೇಳ್ತೀನಿ. ಪಂಚ ಉಟ್ಕೊಂಡು ಮಲ್ಕೊಂಡಿದ್ದೀವಿ, ಮಲ್ಕೊಂಡಿದ್ದಾಗ ಪಂಚೆ ಸರಿದು ಹೋಗ್ಬಿಡುತ್ತೆ ಅಂತ ನಮಗೆ ಗೊತ್ತಿಲ್ಲದಂಗೆ ಪಂಚೆ ಸರಿ ಮಾಡ್ಕೊತೀವಿ, ಗೊತ್ತೇ ಇಲ್ಲ. ಅಂದ್ರೆ ನಮ್ಮ ಶರೀರದ ಎಷ್ಟು ಚೆನ್ನಾಗಿ ಎಜುಕೇಟ್ ಮಾಡಿರ್ತೀವಿ ಅಂದ್ರೆ, ಎಷ್ಟು ಚೆನ್ನಾಗಿ ಶಿಕ್ಷಣ ಕೊಟ್ಟಿರ್ತೀವಿ ಅಂದ್ರೆ, ಅಪ್ರಜ್ಞಾವಸ್ಥೆಯಲ್ಲಿಯೂ ಜಾಗೃತನಾಗಿಲ್ಲದೆ ಇರುವಾಗಲೂ ನಮ್ಮ ಶರೀರದ ಸರಿಯಾಗಿ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋ ಬುದ್ಧಿ ನಮ್ಮ ಸುಪ್ತ ಮನಸ್ಸಿಗೆ ಎಜುಕೇಟ್ ಮಾಡಬೇಕು. ಹಾಗೆ ನಮ್ಮ ನಡವಳಿಕೆಗಳು ಕೂಡ ಇದೆಲ್ಲ ಪ್ರಕೃತಿ. ನಾವು ತಿನ್ಬೇಕು, ಓಡಾಡಬೇಕು, ಕಿರ್ಚಾಡ್ಬೇಕು, ಯಾರು ಬೈಬೇಕು, ಯಾರು ದ್ವೇಷ ಮಾಡಬೇಕು, ಇವೆಲ್ಲ ಪ್ರಕೃತಿ ಇದು. ಆದ್ರೆ ಯಾವುದು ಬೇಕು ಯಾವುದು ಬೇಡ ಅಂತ ನಿರ್ಧಾರ ಮಾಡೋ ಸಂಸ್ಕೃತಿ. ಬಂಧುಗಳೇ, ಸಂಸ್ಕೃತಿಯ ವಿಷಯ ಬಹಳ ವ್ಯಾಪಕವಾದದ್ದು. ನಾನು ತುಂಬಾ ತುಂಬಾ ದೊಡ್ಡ ಉಪನ್ಯಾಸ ಮಾಡೋದಿಲ್ಲ. ಸಂಗೀತ ಒಂದು ಬಹಳ ಅದ್ಭುತವಾದ ಸಂಸ್ಕೃತಿ. ನಾನು ಸತ್ಯವಾಗಿ ಹೇಳ್ತೀನಿ, ಒಳ್ಳೆ ಸಂಗೀತ ರಸಿಕ. ಹಾಡು ಕೇಳ್ತಾ 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 ನಾನು ಕಳೆದು ಅದ್ಭುತವಾಗಿ ಹಾಡ್ಬಿಟ್ರೆ ಶರಣಾಗ್ಬಿಡ್ತೀನಿ. ಮೊನ್ನೆ SP ಬಾಲಸುಬ್ರಹ್ಮಣ್ಯಂ ಅವರು ತೀರ್ಕೊಂಡಾಗ ನನಗೆ ಹಲವಾರು ದಿನದಿಂದ ಆ ದುಃಖದಿಂದ ಆಚೆ ಬರಬೇಕಾಗಿಲ್ಲ. ಒಂದು ಇಡೀ ದೇಶವನ್ನ ಮೋಹಗೊಳಿಸುವಂತ ಧ್ವನಿ ಅಂದ್ರೆ ಎಂಥದೊಂದು ಸಂಸ್ಕಾರ ಅಲ್ಲ. PB ಶ್ರೀನಿವಾಸ್ ತೀರ್ಕೊಂಡ ದಿವಸ ನಾನು ತುಂಬಾ ದುಃಖಿತನಾಗಿದ್ದೆ. ಅವ್ರ ಜೊತೆ ನಾನು ಬಹಳ ಕಾಲ ಮಾತಾಡಿದ್ದೆ, ಅವ್ರ ಜೊತೆ ಸಂವಾದ ಮಾಡಿದ್ದೆ. PB ಶ್ರೀನಿವಾಸ್ ಅವರು ನಾನು ಸಿಂಗಪುರ್ನಲ್ಲಿ ಒಂದ್ಸಲ 1.25 ಗಂಟೆ ನಾವಿಬ್ಬರೇ ಒಂದು ಕೊಠಡಿಗೆ ಕೂತ್ಕೊಂಡು ತುಂಬಾ ಹೊತ್ತು ಮಾತಾಡಿದ್ದೆ. SP ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಹಲವಾರು ಸಂದರ್ಭದಲ್ಲಿ ಮಾತಾಡಿದ್ದೆ. ಅವಾಗ ಒಂದ್ಸಲ ಅವ್ರಿಗೊಂದು ಪ್ರಶ್ನೆ ಕೇಳಿದೆ ನಾನು, ಏನ್ ಸರ್ ಮಕ್ಕಳಿಗೆಲ್ಲ ನೀವು ಎನ್ಕರೇಜ್ ಮಾಡ್ಬೇಕು ಅಂತ ಹೇಳಿ ಇವನ್ ತರ ನಾನೇ ಹಾಡಕ್ಕಾಗಲ್ಲ ಅಂದ್ಬಿಡ್ತೀರಾ? ಅವ್ರ ಅಪ್ಪ ಅಮ್ಮದಿರೋದು ಅದೇ ಹೇಳ್ಕೊಳ್ತಿರ್ತಾರೆ, SP ಬಾಲಸುಬ್ರಹ್ಮಣ್ಯಮೇ ಹಾಡಕ್ಕಾಗಲ್ಲ ಅಂದ್ಬಿಟ್ರು ನಮ್ಮ ಹುಡುಗ ಚೆನ್ನಾಗಿ ಆಡ್ತಾನೆ ಕೇಳ್ತಿರ್ತಾರೆ. ಹಾಗೆಲ್ಲ ಹೇಳ್ಬಾರ್ದು ಸರ್, ನೀವು ಅಷ್ಟು ಹೇಳ್ಬಿಡ್ತೀರಾ, ಅವ್ರು ಅದೇ ನಿಜ ಅಂತ ಅನ್ಕೊಬಿಡ್ತಾರೆ. ವಿನಯ ಕೂಡ ಜಾಸ್ತಿ ಅನ್ಸುತ್ತೆ ಸರ್ ಒಂದ್ಸಲ ಅಂತಂದ್ರೆ ಅವ್ರೇನ್ ಹೇಳ್ಬಿಡ್ತಾ, ಇಲ್ಲ ಸರ್ ನಾನು ಸಹಜವಾಗಿಯೇ ವಿನಯವಂತನಾಗಿದ್ದೀನಿ. ಯೋಚನೆ ಮಾಡಿ, ನಾನು ಸಂಗೀತವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದವನಲ್ಲ, ಹಾಗೆಗೂ ಬೆಳೆದವನು, ಸುಮ್ಮನೆ ಹವ್ಯಾಸಕ್ಕೆ ಹಾಡ್ತಿದ್ದವನು. ನನ್ನಂಥವನ ದನಿಯಲ್ಲಿ ಸರಸ್ವತಿ ಕೂತು 48,000 ಹಾಡುಗಳಿಗೆ ಹಾಡಿಸ್ಬಿಟ್ಟ ತಾಯಿ ಅಂದ್ರೆ ನಾನೇನಾಗ್ಬೇಕು? 48,000 ಹಾಡುಗಳು. SRK ಅವರು 50,000 ಹಾಡುಗಳು ಹಾಡಿದ್ದಾರೆ. 50,000 ಹಾಡುಗಳು 17 ಭಾಷೆಯಲ್ಲಿ, ಹೆಚ್ಚು ಕಡಿಮೆ 55 ವರ್ಷಗಳ ಕಾಲ ಹಾಡಿದ್ದಾರೆ. ನಾನೇನೋ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, 55 ವರ್ಷ ತಾಯಿ 50,000 ಹಾಡು ಹಾಡಿದ್ದಾರೆ. ಒಂದು ಹಾಡು 10,000 ಆದ್ರೂ ಇರ್ತಾರೆ.
ಅಲ್ಲ ನಾವು ಅಲ್ಲೇ ಇದ್ದೀವಿ ಇನ್ನು. ಒಂದು ಹಾಡು 10,000 ಅಂದ್ರೆ ಎಷ್ಟಾಗೋಯ್ತು ಅಂತ. 50,000 ಹಾಡುಗಳನ್ನ ವಿವಿಧ ಭಾಷೆಗಳಲ್ಲಿ ವರ್ಣಿಸುವ ಧ್ವನಿ ಇದೆಯಲ್ಲ, ಅದೆಂತ ದೈವಿಕವಾದದ್ದು. ಅವ್ರ ಬದುಕಿನ ಒಂದು ಕಥೆ ಹೇಳ್ತೀನಿ. 6-7 ವರ್ಷ ಜಾನಕಿ ಗಾನ. ಮಗು ತುಂಬಾ ಚೆನ್ನಾಗಿ ಹಾಡ್ತಾ ಇತ್ತು. ಈ ಮಗು ಬಹಳ ಚೆನ್ನಾಗಿ ಹಾಡ್ತಾ ಇದೆ ಅಂತ ಹೇಳಿ ಆ ಊರಿನ ಪಕ್ಕದಲ್ಲಿದ್ದ ಯಾರೋ ಸಂಗೀತದ ಮೇಷ್ಟ್ರ ಹತ್ರ ಕರ್ಕೊಂಡು ಹೋದ್ರು. ಈ ಮಗು ಸಂಗೀತ ಕಲಿಸಿ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಆ ಮೇಷ್ಟ್ರು ಎಲ್ಲಿ ಮಗು ಒಂದು ಹಾಡು ಹೇಳು ನೋಡೋಣ ಅಂದರು. ಮಗು ಹಾಡಿತು. ಹಾಡು ಕೇಳಿ ಮೇಷ್ಟ್ರು ಹೇಳಿದ್ರು, ಈ ಮಗು ಸಂಗೀತ ಕಲಿಸುವ ಯೋಗ್ಯತೆ ನನಗಿಲ್ಲ. ಆಕೆ ಬರುವಾಗಲೇ ಸರಸ್ವತಿಯನ್ನು ನಾಲ್ಗೆ ಹೋಗಿತ್ತು ಬಂದಿದ್ದಾಳೆ ಇಲ್ಲಿಗೆ. ಈಕೆ ಸಂಗೀತ ಕಲಿಸುವ ಯೋಗ್ಯತೆ ನನಗಿಲ್ಲ, ಯಾರಾದ್ರೂ ಒಳ್ಳೆ ಗುರು ಹುಡ್ಕೋಣ ತಾಳಿ. ಪೂಜ್ಯ ಬಸವಣ್ಣ ಶ್ರೀಗಳು ಏನ್ ಹೇಳ್ತಾರೆ ಗೊತ್ತಿಲ್ಲ, ಈ ಥರದೊಂದು ಸಂಸ್ಕಾರ ಹುಟ್ಟಿನಿಂದ ಬಂದರೆ ಯಾರ್ಯಾರು ಈ ದೇಶವನ್ನು ಆಳದವರು, ಅಧಿಕಾರಸ್ಥರು, ರಾಜರು, ಮಹಾರಾಜರು, ಮಂತ್ರಿಗಳು, ಮುಖ್ಯಮಂತ್ರಿ ಬರ್ತಾರೆ ಹೋಗ್ತಾರೆ. ಈಗ ಯಾರ ಮುಖ್ಯಮಂತ್ರಿ ಅಂದ್ರೆ ಅವ್ರ ಮನೆ ಹತ್ರ 1000 ಜನ ಇರ್ತಾರೆ. ನಾಳೆ ಇನ್ನೊಬ್ಬರು ಮುಖ್ಯಮಂತ್ರಿ ಅಂದ್ರೆ ಅವರೆಲ್ಲ ಇಲ್ಲಿ ಶಿಫ್ಟ್ ಆಗ್ತಾರೆ. ಆದ್ರೆ ಇವರಿದ್ದಾರಲ್ಲ, ಇವರು ಆಚರಣಾರ್ಥವಾಗಿ ಉಳಿದೋಗ್ಬಿಡ್ತಾರೆ. ಬಹಳ ಕಾಲ ಇರ್ತಾರೆ, ನಮ್ಮ ದನಿಯಲ್ಲಿ ಇರ್ತಾರೆ, ನಮ್ಮ ಮನಸ್ಸಿನಲ್ಲಿ ಇರ್ತಾರೆ, ನಮ್ಮ ಹೃದಯದಲ್ಲಿ ಇರ್ತಾರೆ. ಮನುಷ್ಯ ಯೋಚನೆ ಮಾಡಬೇಕಾದ್ರು ಯಾವುದರಿಂದ ನನ್ನ ಅಂತರಂಗ ವಿಕಾಸ ಆಗುತ್ತೆ. ಯಾವ್ದ್ರಿಂದ ದುಡ್ಡು ಮಾಡ್ತೀವಿ, ಯಾವ್ದ್ರಿಂದ ಆಸ್ತಿ ಮಾಡ್ತೀವಿ ಅಂತಲ್ಲ. ಯಾವ ಸಮಾಜ ಜ್ಞಾನ ಬಹಳ ದೊಡ್ಡದು, ಕಲೆ ಬಹಳ ದೊಡ್ಡದು ಅಂತ ಅನ್ಸುತ್ತೋ ಆ ಸಮಾಜ ಬಹಳ ಪ್ರಬುದ್ಧವಾದದ್ದು. ದುಡ್ಡು ಅಧಿಕಾರ ಮಾತ್ರ ದೊಡ್ಡವು ಅನ್ನುವಂಥ ಸಮಾಜ ಅಪ್ರಬುದ್ಧವಾದದ್ದು ಮತ್ತು ಅಸಹ್ಯವಾದದ್ದು, ಅನಾಗರಿಕವಾದದ್ದು. ಗೊತ್ತಿಲ್ಲ. ಯಾವುದಾದ್ರೂ ಒಂದು ಸಮಾಜ ದುಡ್ಡನ್ನ ಆರಾಧನೆ ಮಾಡ್ತಾ ಇದೆ ಅಂದ್ರೆ ಅವರಿನ್ನೂ ನಾಗರಿಕರಾಗಿಲ್ಲ ಅಂತ ಅರ್ಥ. ಅಥವಾ ನಾನು ಬದುಕಿನ ಬಹಳ ದೊಡ್ಡ ಗುರಿ ಯಾವುದಾದ್ರು ನಾನು ಇಷ್ಟು ದುಡ್ಡು ಮಾಡೋದು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅಂದ್ರೆ ನಾನು ನಾಗರಿಕನಾಗಿಲ್ಲ ಅಂತ. ಅಥವಾ ನನ್ನ ನಾಗರಿಕನಾಗಿರ್ಬೋದು, ಸುಸಂಸ್ಕೃತನಾಗಿಲ್ಲ ಅಂತ ಅರ್ಥ. ಮನುಷ್ಯ ಗಳಿಸಬೇಕಾದದ್ದು ಜ್ಞಾನ. ನಿನ್ನ ಇರುವಿಕೆಯಿಂದ ಎಷ್ಟು ಜನಕ್ಕೆ ಅಥವಾ ಈ ಜಗತ್ತಿಗೆ, ಈ ಸಮಾಜಕ್ಕೆ, ಈ ವಾತಾವರಣಕ್ಕೆ, ಈ ಹವಾಮಾನಕ್ಕೆ ಎಷ್ಟು ಒಳ್ಳೆಯದು ಅನ್ನೋದ್ರ ಮೇಲೆ ನಿಮ್ಮ ಯೋಗ್ಯತೆ ನಿರ್ಧಾರ ಆಗುತ್ತೆ ಹೊರತು ನೀವು ಎಷ್ಟು ದೊಡ್ಡ ಕಾರ್ಯ ಇಟ್ಕೊಂಡಿದ್ದೀರಿ ಅನ್ನೋದ್ರ ಮೇಲಲ್ಲ. ನಾವು ಬಹಳ ಸಲ ಮಾತಾಡ್ತೀವಲ್ಲ, ಒಳ್ಳೆ ಸೀರೆ ತೋರಿಸಿ, ಚೆನ್ನಾಗಿರೋ ಸೀರೆ ಅವ್ನು ಕೇಳ್ತಾನೆ, ಚೆನ್ನಾಗಿರೋ ಸೀರೆ ಅಂದ್ರೆ ಅದು ಪಕ್ಕದ ಮನೆಯವರೆಲ್ಲ ಹುರ್ಕಬೇಕು ಅಂತ, ಸಂತೋಷ ಪಡ್ಬೇಕು ಅಲ್ಲ, ಅಕ್ಕಪಕ್ಕದವರೆಲ್ಲ ಹುರ್ಕಬೇಕು. ಆ ತರ ತಾಳ್ ತಗೊಂಡಿದ್ದೀನಿ, ಹುರ್ಕಬೇಕು ನನ್ನ ಮಕ್ಕಳ ನೋಡ್ಬೇಕು. ಎಲ್ಲಿದ್ದೀವಿ ನಾವು? ಹಿಂಗ್ ತಾನೇ ಬಹಳ ಜನ ಮಾತಾಡದೇ ಇರ್ಬೋದು, ಹಿಂಗ್ ತಾನೇ ಯೋಚನೆ ಮಾಡ್ತೀವಿ ನಾವು. ಕಾರ್ ತಗೊಂಡು ನಿಲ್ಲಿಸ್ಬಿಟ್ಟೆ, ನಡೆದೋಗ್ಬಿಟ್ರು. ಬುದ್ಧಿಯಿಂದ, ವಿದ್ಯೆಯಿಂದ, ಯೋಗ್ಯತೆಯಿಂದ, ಗುಣದಿಂದ ಯಾರ ಮೇಲೂ ಪ್ರಭಾವ ಬೀರೋಕ್ಕಾಗದೇ ಇರೋನು ಅವ್ನ ಕಾರು, ಅವ್ನ ಒಡವೆ, ಅವ್ನ ದುಡ್ಡು, ಇದರಿಂದ ಆಚೆಗೆ ಮನುಷ್ಯ ಬೆಳೆಯುವುದಕ್ಕೆ ಮಾಡೋದು ಸಂಸ್ಕಾರ. ನೀವು ಯಾರಾದ್ರೂ ಸಂಗೀತಗಾರರನ್ನು ಕೇಳಿ, ಸಂಗೀತ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದವ್ರನ್ನ ಕೇಳಿ, ಬಾಲ್ಮುರಳಿ ಕೃಷ್ಣ ಅವರನ್ನು ಕೇಳಿ, ಭೀಮಸೇನ್ ಜೋಶಿ ಅವರನ್ನು ಕೇಳಿ, ಸಂಗೀತ ಒಂದು ಸಾಗರ, ನಾನು ಇನ್ನೂ ದಡದಲ್ಲೇ ಇದ್ದೀನಿ ಅಂತಾರಲ್ಲ. ಎಲ್ಲರೂ ಹಾಗೆ. ನಾನಿನ್ನ ಯಾವುದು ನಿಮ್ಮಲ್ಲಿ ವಿನೀತತೆಯನ್ನು ತುಂಬುತ್ತೋ, ವಿನಯವನ್ನ ತುಂಬುತ್ತೋ, ಯಾವುದು ನಿಮ್ಮನ್ನು ದೊಡ್ಡವನಲ್ಲ ಅಂತ ಮಾಡುತ್ತೋ ಅದಕ್ಕೆ ದಿವಸ ಪೇಪರ್ ನೋಡ್ತಿರಲ್ಲ, ಅವರೆಲ್ಲ ಏನಂತಾರೆ, ನಾನ್ ಯಾರು ಕಡಿಮೆ, ಯಾವಾಗ ಏನ್ ಕಡಿಮೆ ರೀ ನಾನು ಅಂತಾರೆ. ಅದೇ ಸಾರ್ವಜನಿಕವಾಗಿ ಮಾತಾಡೋದಕ್ಕೆ ಮನುಷ್ಯ ನಾಚ್ಕೋಬೇಕಾದದ್ದನ್ನ ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ, ಅಭಿಮಾನದಿಂದ, ಗರ್ವದಿಂದ ಮಾತಾಡ್ತಿದ್ದಾರೆ. ಸಾರ್ವಜನಿಕವಾಗಿ ನಾನು ಯಾರೇ ಕಡಿಮೆ ಮಾತಾಡಬಾರ್ದು. ವಿದ್ಯೆ ಮಾತಾಡೋದು ಕೊಡೋದು, ಸಂಗೀತದಂತ ಕಲೆ ಮಾತಾಡೋದು. ನನಗೆ ಸಂಗೀತ ಯಾವಾಗಲೂ ಬಹಳ ಅನನ್ಯವಾದದ್ದು ಅಂತ ಯಾಕನ್ಸುತ್ತೆ ಅಂದ್ರೆ, ಹಾಗೆ ಈ ಈ ಅರ್ಚಾಡೋದಕ್ಕೆ ಅಂತ ಇರುವ ಕಂಠವನ್ನ ಇಷ್ಟು ಚೆನ್ನಾಗಿ ಸಂಸ್ಕಾರಗೊಳಿಸಿ ಇನ್ನೊಬ್ಬನನ್ನ ಭಾವವಶನನ್ನಾಗಿ ಮಾಡುವಂತ, ರಸವಶನನ್ನಾಗಿ ಮಾಡುವಂತ, ಇನ್ನೊಬ್ಬನಿಗೆ ಆನಂದ ತುಂಬುವಂತ ಸಂಗೀತವನ್ನು ನಮ್ಮ ಕಂಠದಲ್ಲಿ ಇಟ್ಟಿದಾಗ ದೇವರು ಅಂದ್ರೆ ಎಂತ ರೋಚಕವಾದ ವಿಷಯ ಅಲ್ಲ.
ನಾನು ಹಾಡ್ತೀನಿ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಹಾಡಿದ್ರೆ, ನಾನು ಚೆನ್ನಾಗಿ ಹಾಡಿದ್ರೆ ನಿಮ್ಗೆ ಆನಂದ ಆಗುತ್ತೆ. ನೀವು ನನ್ನನ್ನು ಮುಟ್ಟಿಲ್ಲ, ದನಿ ಎಷ್ಟೇ ಕೇಳ್ತಿದ್ದೀರಿ, ದನಿ ಕೇಳಿದ ಮಾತ್ರಕ್ಕೆ ನಾನು ಹಾಡೋದು, ನನ್ನ ಕಂಠದಲ್ಲಿ ಹೊರಡುವ ಪದಕಗಳು, ನನ್ನ ಕಂಠದಲ್ಲಿ ಹೊರಡುವ ಒಂದು ನಾದ ನಿಮ್ಮನ್ನು ಸಂತೋಷ ಪಡಿಸುತ್ತೆ ಅಂದ್ರೆ ಇದೇ ದೈವಿಕವಾದದ್ದು. ಅದಕ್ಕಿಂತ ಅದ್ಭುತವಾದದ್ದು ಭಾರತ ದೇಶದ ಸಂಗೀತ ಪರಂಪರೆ. ನನಗೆ ಭಾರತೀಯ ಸಂಗೀತವನ್ನು ನೆನೆಸ್ಕೊಂಡಾಗೆಲ್ಲ ತುಂಬಾ ರೋಮಾಂಚನ ಆಗೋದೇನು ಅಂದ್ರೆ, ನಮ್ಮ ಕಂಠದಲ್ಲಿ ಹೊರಡುವ ಎಲ್ಲ ಬಗೆಯ ದನಿಗಳನ್ನ, ಎಲ್ಲ ಏರಿಳಿತಗಳನ್ನ, ಎಲ್ಲ ನಾದದ ವಿನ್ಯಾಸಗಳನ್ನ 7 ಸ್ವರದಲ್ಲಿ ಸೂತ್ರ ಮಾಡಿ ಇಟ್ಬಿಟ್ಟಿದಾರಲ್ಲ, ಎಂಥ ಋಷಿಗಳು ಅಂತ, ಎಂಥ ಋಷಿಗಳು ಅಂತ. ಈಗ ಎಲ್ಲಾ ಸಿನಿಮಾಗಳಲ್ಲಿ ದಾಸರ ಕೀರ್ತನೆಗಳು, ವಚನಗಳು ಏನೇನು ಹಾಡ್ತಾ ಇದ್ದೀವಿ, ಅಥವಾ ಬೇರೆ ಭಾಷೆಯಲ್ಲಿರುವಂತಹ ಅಭಂಗಗಳು, ವೀರಾಭಂಗಗಳು ಏನೇನಿವೆ, ಈ ಎಲ್ಲಾ ಹಾಡುಗಳನ್ನು ಸೇರಿ ಇಲ್ಲಿ ತನಕ ಒಂದು 50 ಲಕ್ಷ, 1 ಕೋಟಿ ಹಾಡುಗಳನ್ನು ಕಂಪೋಸ್ ಮಾಡಿರ್ಬೋದಾ ಗುರುಜಿ? 1 ಕೋಟಿ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಕೋಟಿ ಪದಗಳ ಮೂಲ 7 ಸ್ವರ. ಯಾವ ಹಾಡನ್ನು ಬೇಕಾದ್ರೂ ಈ 7 ಸ್ವರಗಳಲ್ಲಿ ಬರೀಬಹುದು ಅನ್ನೋದಿದೆಯಲ್ಲ, ಈ 7 ಸ್ವರಗಳಲ್ಲಿ ಹಿಡಿದಿಡಬಹುದು ಅಂತ ಇರೋದು ಎಂತ ವಿಶಿಚೇತನೆಯನ್ನು ಗ್ರಹಿಸಿದ್ದು. ನಮ್ಮ ಸಂಗೀತ ಸ್ವರಗಳಲ್ಲಿ ಕೋಮಲ ಸ್ವರಗಳು, ಶುದ್ಧ ಸ್ವರಗಳು ಅಂತಿವೆ. ಕೋಮಲ ರಿಷಭ, ಶುದ್ಧ ರಿಷಭ, ಕೋಮಲ ಗಾಂಧಾರ, ಶುದ್ಧ ಗಾಂಧಾರ. ಕೋಮಲ ಗಾಂಧಾರ ಇದ್ರೆ ಆರೋಹಣ ಅವರೋಹಣ ಹಾಗೆ ಇದೆ. ಕೋಮಲ ಗಾಂಧಾರ ಇದ್ರೆ ಭಾವ ಒಂದು, ಶುದ್ಧ ಗಾಂಧಾರ ಇದ್ರೆ ಭಾವ ಬದಲಾಗುತ್ತೆ. ನನಗೆ ಗೊತ್ತಿರೋ ಹಾಗೆ ಲತಾಮ್ಮನವರೇ, ಶಿವರಂಜನಿಗೂ ಮೋಹಕ ರಾಗಕ್ಕೂ ಒಂದೇ ಗಾಂಧಾರ ವ್ಯತ್ಯಾಸ. ಗಾಂಧಾರ ಕೋಮಲವಾದಾಗ ಅದು ಶಿವರಂಜನಿಯಾಗಿದೆ, ಶುದ್ಧವಾದಾಗ ಮೋಹನ. ಮೋಹನ ರಾಗವನ್ನ ನಾವು ಡಿವೋಷನಲ್ ಭಕ್ತಿ ಸಂಗೀತದಲ್ಲಿ, ರಾಷ್ಟ್ರಪ್ರೇಮದ ಗೀತೆಗಳಲ್ಲಿ ಅದರಲ್ಲೆಲ್ಲ ಬಳಸ್ತೀವಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಜೇನಿನ ಹೊಳೆಯೋ, ಹಾಲಿನ ಉರ್ಮಳೆಯೋ, ಸುಧೆಯೋ ಕನ್ನಡ ಸವಿ ನುಡಿ. ನಮ್ಮೇ ಬಾಳೆ ರಸಮಯ ಕಾವ್ಯ, ಪುಟ ಪುಟವೂ ನವ್ಯ. ಇವೆಲ್ಲ ಮೋಹನ. ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ಮೋಹನ ಒಂದೇ ಸ್ವರ ವ್ಯತ್ಯಾಸ ಆಗೋದು. ಒಂದು ಸ್ವರ ವ್ಯತ್ಯಾಸ ಆದ್ರೆ ಅದು ಪ್ಯಾಥೋಸ್ ಆಗುತ್ತೆ, ವಿಷಾದ ಗೀತೆ ಆಗುತ್ತೆ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಮೇರೆ ನೈನಾ ಸಾವನ್ ಬಾಧೋ, फिर भी मेरा मन प्यासा. ವಿಷಾದ ಒಂದೇ ಸ್ವರ ವ್ಯತ್ಯಾಸ, ಒಂದು ಸ್ವರ ವ್ಯತ್ಯಾಸ, ಒಂದು ಸ್ವರವೂ ಅಲ್ಲ. ಶುದ್ಧವಿದ್ದದ್ದು ಕೋಮಲವಿದ್ದದ್ದು ಶುದ್ಧವಾದ ಮೋಹನ. ಕಿವಿಗಳಿಗೆ, ಕಣ್ಣುಗಳಿಗೆ ನೆನಪುಗಳಿರೋ ಹಾಗೆ ಕಿವಿಗಳಿಗೆ ನೆನಪುಗಳಿರ್ತವೆ. ಈಗ ನಾವಿಲ್ಲಿ ಬಹಳ ಜನ ನೋಡಿದ್ದೀವಿ. ನೀವು ಬೇರೆ ರೂಪದಲ್ಲಿ ಬಂದ್ರೆ ನೋಡಕ್ಕಾಗಲ್ಲ, ಗೊತ್ತಾಗಲ್ಲ. ಬೇರೆ ವೇಷ ಹಾಕೊಂಡು ಗೊತ್ತಾಗಲ್ಲ. ಆದ್ರೆ ನೀವು ತುಂಬಾ ಚೆನ್ನಾಗಿ ನೋಡಿದ್ರೆ, ಶಾಂತಕುಮಾರ್ ಅವರು ನನಗೆ ಬಹಳ ಚೆನ್ನಾಗಿ ಗೊತ್ತು. ಇವ್ರು ಯಾವ ವೇಷ ಹಾಕಿದ್ರು
ಇವ್ರ ಗಡ್ಡ ಹಾಕೊಂಡು ಬಂದ್ರೆ ಗೊತ್ತಾಗುತ್ತೆ, ಟೋಪಿ ಹಾಕೊಂಡು ಬಂದ್ರೆ ಗೊತ್ತಾಗುತ್ತೆ, ಪೇಟ ಹಾಕೊಂಡು ಬಂದ್ರೆ ಗೊತ್ತಾಗುತ್ತೆ, ರಾಜ ಬಂದ್ರೆ ಏನೋ ಗೊತ್ತಾಗುತ್ತೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಎಲ್ಲಾ ಚರ್ಯಗಳನ್ನ ನೀವು ಅಭ್ಯಾಸ ಮಾಡಿದ್ರೆ ನಮ್ಮ ಕಣ್ಣಿನ ನೆನಪುಗಳು ಬಹಳ ಸ್ಪಷ್ಟವಾಗಿ ಅವರ ಎಲ್ಲ ರೂಪರೇಖೆಗಳನ್ನು ಹಿಡಿದಿರ್ತದೆ. ನಿಮಗೆ ಗೊತ್ತಿರಬೇಕು, ನಮ್ಮ ಕಿವಿಗೂ ಹಾಗೆ ನೆನಪುಗಳಿರ್ತವೆ. ನಮ್ಮ ಸ್ವಾಮಿಗಳಿಗೆ ಕಿವಿಯ ನೆನಪು ಇನ್ನೂ ಜಾಸ್ತಿ, ಕಣ್ಣಿನ ನೆನಪೇ ಇಲ್ವಾದ್ರಿಂದ ಅವರೆಲ್ಲವನ್ನೂ ಕಿವಿಯ ನೆನಪಲ್ಲೇ ಇಟ್ಟು ಎಲ್ಲವನ್ನೂ ಕಿವಿಯಿಂದಲೇ ಗ್ರಹಿಸ್ತಾರೆ. ಕಿವಿನಲ್ಲಿ ಸಾ ಇದೆಯಲ್ಲ, ಈ ಸಾ ಅನ್ನೋದು ಯಾವ ರೂಪಿನಲ್ಲಿ ಯಾವ ಹಾಡಿನ ಮಧ್ಯೆ ಬಂದರೂ ಗೊತ್ತಿರುತ್ತೆ, ಇಲ್ಲಿದೆ ಸಾ ಅಂತ ಗೊತ್ತಾಗುತ್ತೆ. ಇಲ್ಲಿ ಗಾಂಧಾರ ಇದೆ, ಇಲ್ಲಿ ಪಂಚಮ ಇದೆ, ಇಲ್ಲಿ ನಿಷಾದ ಇದೆ, ಇಲ್ಲಿ ದೈವತ ಇದೆ, ಚಕ್ಕ ಚಕ್ಕ. ನಮ್ಮ ಕಿವಿಗಳು ಸೂಕ್ಷ್ಮ. ಒಂದು ಮಾತಿದೆ, ಕಣ್ಣು ತೆರೆದರೆ ಸಾಲದು ನೋಡುವುದನ್ನು ಕಲಿಯಬೇಕು, ಕಿವಿ ತೆರೆದರೆ ಸಾಲದು ಕೇಳುವುದನ್ನು ಕಲಿಯಬೇಕು. ನಾವು ಕಿವಿ ತೆರೆದ್ರೆ ಏನೇನೇನೋ ಕೇಳಿಸ್ತಿರ್ತದೆ, ಕಣ್ಣು ತೆರೆದ್ರೆ ಏನೇನೋ ಕಾಣಿಸುತ್ತೆ. ಆದ್ರೆ ನೀವು ಏನ್ ನೋಡ್ಬೇಕು ಅಂತ ನೀವು ಡಿಸೈಡ್ ಮಾಡ್ಬೇಕು. ನಾನೆಲ್ಲೋ ಒಂದ್ ಕಡೆ ಬಂದಿದ್ದೆ, ನೀವು ಕತ್ತಲನ್ನ ನೋಡ್ಬೋದು, ಕತ್ತಲನ್ನ ನೋಡ್ಬೋದು. ಕತ್ತಲು ಕಾಣಿಸುತ್ತಲ್ವಾ, ಕಪ್ಪು ಕಾಣಿಸುತ್ತೆ ಕತ್ತಲು, ಬೆಳಕನ್ನು ನೋಡಕ್ಕಾಗಲ್ಲ. ಬೆಳಕು ನೋಡಕ್ಕಾಗಲ್ಲ ಯಾಕೆ ಅಂದ್ರೆ ಬೆಳಕಾಗ್ತಿದ್ದಂಗೆ ನೀವೆಲ್ಲ ಕಂಡುಬಿಡ್ತೀರಿ, ಬೆಳಕೆ ಕಾಣಿಸುತ್ತೆ. ಇದೆಲ್ಲ ದೀಪ ಹಾರಿಸ್ಬಿಟ್ವಿ ಅಂತ ಇಟ್ಕೊಳ್ಳಿ, ಎಲ್ಲ ಕತ್ತಲಾಗ್ಬಿಡುತ್ತೆ, ಏನು ಕಾಣಿಸಲ್ಲ, ಕಪ್ಪು ಕತ್ತಲು ಕಾಣಿಸುತ್ತೆ. ಲೈಟ್ ಹಾಕ್ಬಿಟ್ಟ ತಕ್ಷಣ ಇಲ್ಲಿರೋ ನಾವೇ ಕಾಣಿಸ್ತಾರೆ. ಬೆಳಕೇನಾಯ್ತು, ನಾವು ಬೆಳಕನ್ನೇ ನೋಡಲ್ಲ. ಒಬ್ಬ ಯೋಗಿಗೆ, ಒಬ್ಬ ಸಾಧಕನಿಗೆ, ಒಬ್ಬ ಸಂಸ್ಕಾರವಂತನಿಗೆ ಬೆಳಕು ನೋಡೋದಕ್ಕೆ ಸಾಧ್ಯ ಆಗಬೇಕು. ನಾವು ಏನೇನೋ ನೋಡ್ತಿದೀವಿ, ಏನೇನೋ ನೋಡೋದಲ್ಲ, ಬೆಳಕು ನೋಡೋದಕ್ಕ. ಜ್ಞಾನ ಪಡೆಯೋನಿಗೆ ತಾನು ಏನ್ ಪಡಿಬೇಕು ಅಂತ ಗೊತ್ತಾಗುತ್ತೆ. ಕುವೆಂಪು ಬಹಳ ಸೊಗಸಾದ ಹಾಡು ಬರೆದಿದ್ದಾರೆ. ಆನಂದಮಯ ಈ ಜಗಹೃದಯ, ಸೊಗಸಾದ ಕನ್ನಡ ರಾಗ. ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ, ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ. ಶಿವಶಂಕರಿ ಶಿವಾನಂದ ಲಹರಿ ಶಿವಶಂಕರಿ. ನಾವು ಗೊತ್ತಾಗ್ಬೇಕು ಇದೇ ಸ್ವರಗಳ ಆಡ್ತಾ ಇವೆ ಈಗ. ಆನಂದಮಯ ಈ ಜಗಹೃದಯ ಏತಕ್ಕೆ ಪ್ರಿಯ ಮಾಡ. ಈ ಜಗತ್ತು ಆನಂದದಾಯಕವಾಗಿದೆಪ್ಪ, ಆನಂದ. ಪ್ರಪಂಚದಲ್ಲಿ ಬರೀ ಆನಂದ ಇದೆ, ಬರೀ ಆನಂದ ಇದೆ. ಇಲ್ಲಿ ಯಾರು ಸ್ವಾಮಿಗಳು ಕೂತ್ಕೊಂಡು ಬರೀ ಆನಂದ ಅಂದ್ರೆ, ನಾನು ಜಗತ್ತಲ್ಲಿ ಬರೀ ಆನಂದ ಇದೆ ಅಂದ್ರೆ ಬಹಳ ಜನ ಒಪ್ಪಲ್ಲ. ಮಂಡ್ಯದಲ್ಲೆಲ್ಲ ಭಾಷಣ ಮಾಡ್ತಿದ್ದೆ, ಒಬ್ಬ ಅಮ್ಮ ಎದ್ಬಿಟ್ಟು ಜಗತ್ತು ಆನಂದಮಯವಾಗಿದೆ, ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು ಅಂತ ಎದ್ಬಿಟ್ಟು ನನಗೆ ಯಾಕಮ್ಮ ಅಂದೆ. ಅದೇನು ಅಂತಿದ್ದಲ್ಲ ಅದೇಮ್ಮ, ಜಗತ್ತು ಆನಂದಮಯವಾಗಿದೆ, ಆನಂದವಾಗಿರ್ಬೇಕು ಅಂದೆ. ಇರ್ಬೋದು ಕಣಿರಪ್ಪ, ನಿನ್ಗೆ ಕಷ್ಟ ಅಂತ. ನಿನಗೆ ತಿಂಗಳ ಸಂಬಳ ಬಂದಿದ್ರೆ ನಾನು ಇರ್ಬೋದು, ನಿನ್ಗೆ ನಡಿಲ್ ಹತ್ಬೇಕು, ಮ್ಯಾಲ್ ಸಿಗ್ಬೇಕು, ಹೇಳ್ತಿ ಆನಂದವಾಗಿರ್ಬೇಕು. ಈಗ ಅವ್ನು ಕೂರಿಸ್ಕೊಂಡು ಆನಂದಮಯ ಜಗತ್ತಿಗೆ ಹೇಳೋದು ಹೇಗೆ? ಆದ್ರೆ ನಾನು ಹೇಳ್ದೆ, ಅಲ್ಲ ತಾಯಿ, ನಿಮ್ಮಂತವ್ರೇ ಹೇಳಿರೋದು. ಸುಖ ಯಾವುದು ಅಂದ್ರೆ ನಮಗ್ ಗೊತ್ತಿಲ್ಲ, ನಾವು ಹುಡುಕ್ತಾನೆ ಇದೀವಿ ಸುಖ ಯಾವುದು ಅಂತ. ಒಳ್ಳೆ ಕಾರ್ ತಗೊಂಡ್ವಿ, ದುಡ್ಡು ಸಂಪಾದನೆ ಮಾಡಿದ್ವಿ, ಬ್ಯಾಂಕಲ್ಲಿ ಇಟ್ಕೊಂಡ್ವಿ, ಒಳ್ಳೆ ಬಟ್ಟೆ ಹಾಕೊಂಡ್ವಿ, ಇನ್ನೂ ಹಣ ಸಿಕ್ಕೇ ಇಲ್ಲ. ನಮ್ ಕಾರ್ ಚೆನ್ನಾಗೇ ಕಾಣಿಸ್ತದೆ, ಪಕ್ಕದಲ್ಲಿ ದೊಡ್ಡ ಕಾರ್ ನಿಂತ್ಕೊಂಡಾಗ ನಮ್ಗೆ ಎಷ್ಟು ಸಣ್ಣದು ಅಂತ ಗೊತ್ತಾಗುತ್ತೆ. ಪಕ್ಕದಲ್ಲಿ ಯಾವ್ದೋ ಒಂದು ದೊಡ್ಡ ಕಾರ್ ನಿಂತ್ಕೊಂಡಿಲ್ಲ, ನಮ್ದು ಒಂದು ಈ ಕಾರಲ್ಲಿ ತಗಡಿ ತೆಗೆದು ಹೆಂಗೈತೆ ಕಾರ್, ಅಲ್ಲಿ ತನಕ ಚೆನ್ನಾಗಿ ಕಾಣಿಸ್ತದೆ. ಇದು ದೊಡ್ಡ ಕಾರ್ ಬಂದ ದಿವಸ ನಮ್ಗೆ ಚೆನ್ನಾಗಿ. ಯಾರ ತಾಯಿ ಒಂದೆಳೆ ಸರಿ ಹಾಕೊಂಡು ಹೋಗ್ತಾಳೆ, ಮೂರೆಳೆ ನೋಡೋ ತನಕ ಚೆನ್ನಾಗಿ ಕಾಣಿಸ್ತದೆ. ಮೂರೆಳೆ ನೋಡೋದು ಅಂತ ಇಟ್ಕೊಳ್ಳಿ, ಅಯ್ಯೋ ನನ್ ಗಂಡನ ಒಬ್ಬ ಗಂಡ ಅಟ್ಟಿಂದ ಗಂಡ್ಪಿಂಡ ಒಂದೇ ಎಳೆ ನಿಲ್ಸೋಣ. ನಾವಿನ್ನೂ ಸುಖ ಹುಡುಕ್ತಾನೆ ಇದೀವಿ. ನಮ್ಮ ಹಳ್ಳಿನಲ್ಲಿ ಸುಖ ಅಂದ್ರೆ ಏನು ಅಂತ ಹೇಳುದು ಗೊತ್ತಾ? ಬಿಸಿ ಮುದ್ದೆ ಬಸ್ಸಾರು, ಒಳ್ಳೆ ಮಳ್ಳು, ಒಂಗೆ ನೆಳ್ಳು, ಸರ್ಗ ಸುಳ್ಳು. ಇಷ್ಟೇ ಸರ್ಗ ಅಂದ್ರೇನು? ಬಿಸಿ ಮುದ್ದೆ ಬಸ್ಸಾರು, ಬಿಸಿ ಮುದ್ದೆ ಬಸ್ಸಾರು ಉಂಡುಬಿಡಿ, ಒಳ್ಳೆ ಮಳ್ಳು, ಒಂಗೆ ನೆಳ್ಳು, ಬಲುಬಿಡು, ಸರ್ಗ ಸುಳ್ಳು.
ಅಷ್ಟಕ್ಕೆ ಸ್ವರ್ಗ ಅವ್ರಿಗೆ. ಅದೇ ಆಗ್ಲೇ ಜನ ಆನಂದವಾಗಿದ್ರು. ಆನಂದ ಅವ್ರಿಗೆ ಗೊತ್ತಿದ್ದದ್ದು, ನಮಗ್ ಗೊತ್ತಿಲ್ಲ. ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ನಮಗ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿತ್ತು ಆನಂದ. ಅದಕ್ಕೊಂದು ಮಾತಿದೆ, ಈ ಪ್ರಪಂಚದಲ್ಲಿ ಬಡತನವೇ ಇರಲಿಲ್ಲ. ನಾನು ಅವಾಗ ಹೇಳ್ತಿದ್ದೆ, ನಾನು ಹೇಳ್ಬೇಕಾಗಿತ್ತು, ಉದ್ದಾಗುತ್ತೆ ಕಷ್ಟ ಅಂತ ಬಿಟ್ಬಿಟ್ಟೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮೂರಲ್ಲಿ ಬಡವರು ಇದ್ದಲ್ಲ, ಅವ್ರಿಗೆಲ್ಲ ನಾವು ಬಡವರು ಅಂತ ಗೊತ್ತು. ಬಹಳ ಜನ ಬಡವರು ಇದ್ರು. ಎಷ್ಟು ಚಂದವಾದ ಜೀವನ ಅಂದ್ರೆ ಈಗ ನಿಂತ್ಕೊಂಡು ನೋಡಿದ್ರೆ ಅರ್ಥ ಆಗುತ್ತೆ. ತುಂಬಾ ಜನ ಮನೆಗೆ ಅನ್ನೋ ಮನೆ ಬೀಗನೇ ಆಗ್ತಿರ್ಲಿಲ್ಲ, ಸುಮ್ಮನೆ ಹೊಟ್ಟೋಗ್ಬಿಡೋದು. ಬಾಗಿಲು ಎಳ್ಕೊಂಡು ಎಲ್ಲ ಬೇಕಾದ್ರೂ ಹೋಗ್ಬೋದಾಗಿತ್ತು, ಯಾಕಂದ್ರೆ ಕತ್ಕೊಂಡು ಏನೂ ಇರಲಿಲ್ಲ. ಆನಂದವಾಗಿರ್ತಿದ್ರು. ಕೂಲಿ ಕೆಲಸಕ್ಕೆ ಹೋಗೋರು ಅವ್ರ ಮನೆಗೆ ಚಿಲ್ಕ ಹಾಕ್ಬಿಟ್ಟು ಕಡ್ಡಿ ಸಿಕ್ಕಾಕೊಂಡು ಹೋಗ್ಬಿಟ್ಟು. ಈಗ ನಾವು ಬೀಗ 12 ಸತಿ ಎಳ್ದು ಬರ್ತೀವಿ. ಎಳ್ದು ಆಮೇಲೆ 2-3 ಕಿಲೋಮೀಟರ್ ಹೋದ್ಮೇಲೆ ಹಾಕಿದ್ನ ಬೀಗ. ಅಲ್ಲ ಯಾರ ಬಂದ್ಬಿಟ್ರೆ ಅಂತ ಪಕ್ಕದ ಮನೆಯಲ್ಲಿ ಹೊಡೆದ್ಬಿಟ್ಟು ಹೊತ್ಕೊಂಡು ಹೋಗ್ಬಿಟ್ರಂತೆ. ನನ್ನ ಹೊಡೆದ್ಬಿಟ್ರೆ ಇವನು ಯೋಚನೆ ಮಾಡ್ಬಿಡ್ತಾನೆ, ರಾತ್ರಿ ಬಂದು ಯಾರೋ ಆನೆ ತಗೊಂಡು ಹೊಡೆದು ಅಂತಾನೆ ಎಲ್ಲ ಯೋಚನೆ ಮಾಡ್ಬಿಟ್ಟು ತಿರ್ಗಾ ವಾಪಸ್ ಬರ್ತಾನೆ. ಏನಕ್ಕೆ ಸುಖವಾಗಿದ್ದೀವಿ, ಲೋಕದಲ್ಲಿದ್ದೀವಿ. ಹಾಡುಗಾರನಿಗೆ ಇಷ್ಟು ದಿವಸ ಹಾಡ್ತಿದ್ದದಕ್ಕಿಂತ ಇವತ್ತು ಒಂದು ಹೊಸ ಪಲಕ್ ಬಂದ ಸಂತೋಷ, ಒಂದು ಹೊಸ ಭಾವ ಬಂದ ಸಂತೋಷ. ಭೀಮಸೇನ್ ಜೋಶಿ ಅಂತ, ಮಲ್ಲಿಕಾರ್ಜುನ್ ಮನ್ಸೂರ್ ಅಂತ, ಗಂಗೂಬಾಯಿ ಹಾನಗಲ್ ಅಂತ ಬಹಳ ದೊಡ್ಡ ವಿದಗ್ಧರು, ವಿದ್ವಾಂಸರು, ಅವರೆಲ್ಲ ಹಾಡುವಾಗ ಪ್ರತಿ ಸಲವೂ ಸಂತೋಷವಾಗಿ ಇಂಡಸ್ಟ್ರಿಯಸ್ ಆಗಿ ಹಾಡ್ತಿರ್ಲಿಲ್ಲ, ಯಾಂತ್ರಿಕವಾಗಿ ಹಾಡ್ತಿರ್ಲಿಲ್ಲ. ನಾವು ನಮ್ಮ ಕೆಲಸ ನಮ್ಮ ಆಫೀಸ್ಗಳಲ್ಲಿ ಯಾಂತ್ರಿಕವಾಗಿ ಮಾಡ್ತೀವಿ. ಪಾಠ ಮಾಡೋ ಮೇಟ್ರು ನಾನ್ ಸಂತೋಷ ಪಡೋದಿಲ್ಲ, ಹುಡುಗರು ನಾನೇ ಪಡೋದಿಲ್ಲ ಅಂದ್ರೆ ಹುಡುಗ ಕೆಲಸ. ಮ್ಯಾಗ್ನೆಟ್ ತನಗೆ ಆಕರ್ಷಿಸುವ ಗುಣ ಇದ್ರೆ ಕಬ್ಬಿಣ ಆಕರ್ಷಣೆ ಮಾಡೋದು, ತನಗೆ ಆಕರ್ಷಿಸುವ ಗುಣ ಇಲ್ಲ ಅಂದ್ರೆ ಕಬ್ಬಿಣಕ್ಕೆ ಏನ್ ಮಾಡಿ ಏನು ಎನರ್ಜಿ ಟ್ರಾನ್ಸ್ಫಾರ್ಮ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನನ್ನ ಹತ್ರನೇ ಎನರ್ಜಿ ಅಂತ. ದೊಡ್ಡ ಸಂಗೀತಗಾರ ಯಾಕೆ ಅಂದ್ರೆ ಪ್ರತಿ ಸಲ ಹಾಡುವಾಗ ಒಂದು ಹೊಸ ಸ್ವರ, ಮನೋಧರ್ಮದಲ್ಲಿ ಒಂದು ವ್ಯತ್ಯಾಸ. ಹಾಡುವಾಗ ಎಲ್ಲಿಯೋ ತಾಳದಲ್ಲಿದ್ದ ದುತ್ ಅಂತ ಮಂತ್ರಕ್ಕೆ ಬಿದ್ರೆ ರೋಮಾಂಚ. ಪಂಡಿತ್ ರವಿಶಂಕರ್ ಸಿತಾರ್ ನುಡಿಸುವಾಗ ಇದ್ದಕ್ಕಿದ್ದಂಗೆ ನುಡಿಸ್ತಾ ಯಾವುದೋ ಉಚ್ಛ್ರಾಯ ತುರಿಯ ಸ್ಥಿತಿಗೆ ಹೋಗಿ ಇದ್ದಕ್ಕಿದ್ದಂಗೆ ಥಣ್ ಅಂತ ಯಾವುದೊಂದು ಅಪಸ್ವರದ ತಂತಿ ಎಳೆದ್ರು. ಆ ಅಪಸ್ವರದ ತಂತಿ ಎಳೆದ ತಕ್ಷಣ ಇಡೀ ಸಮಯ ರೋಮಾಂಚನ ಬಂದ್ಬಿಡೋದು. ಬೇಕಂತಾನೆ ಅಪಸ್ವರದ ತಂತಿ ಎಳೆದ್ರು. ನಾವು ನೀವು ಸಿತಾರ್ ಇಟ್ಕೊಂಡ್ರೆ ಬರೀ ಅಪಸ್ವರನ ಹೇಳ್ತೀವಿ ಅಂತ. ಆದ್ರೆ ಒಬ್ಬ ಮಹಾನುಭಾವನಿಗೆ ತಕ್ಷಣ ಒಂದು ಅಲ್ಲಿಲ್ಲದೆ ಇರುವಂತ ಒಂದು ಅಪಶ್ರುತಿಯನ್ನು ಎಳೆದು ಆನಂದಪಡಿಸುವ ಶಕ್ತಿ. ಅದಕ್ಕೊಂದು ತಯಾರಿ. ನಮ್ಮ ಮಕ್ಕಳಿಗೆ ಆನಂದದ ಅರ್ಥ ಹೇಳ್ಕೊಡ್ತೀವಿ. ಅವ್ನು ನಮ್ಮನ್ನೇ ನೋಡ್ತಾನೆ, ಏನು ನೋಡ್ತೀಯ ಮತ್ ನೀವ್ಯಾಕೆ ಇಲ್ಲೇ ಇದ್ದೀರ, ನೀನ್ ಯಾಕೆ ಏನು ಆಗಿದೆ ನನಗೆ ಹೇಳ್ತಿದ್ದೀರ. ನಮ್ಮ ಗುರುಗಳೊಬ್ರು ಮಾತು ಹೇಳೋರು, ಬಟ್ಟೆ ನಳಿಯೋ ಮೀಟರ್ ಕಡ್ಡಿ ಮೊದಲು ತಾನು ಅಳ್ಕೋಬೇಕು. ಜಡ್ಜ್ ನಾಟ್ ಅದರ್ಸ್ ಲೆಸ್ಟ್ ಈ ಬಿ ಜಡ್ಜ್. ಎಲ್ಲರ ಮೇಲೂ ಅವನ್ ಸರಿ ಇವನ್ ಸರಿ ಇಲ್ಲ ಅಂತೆಲ್ಲ ಹೇಳಕ್ ಹೋಗ್ಬೇಡ. ಅವ್ರ ಯೋಗ್ಯತೆ ಗೊತ್ತಾಗಲ್ಲ, ನಿನ್ ಯೋಗ್ಯತೆ ಗೊತ್ತಾಗುತ್ತೆ. ಕುರುಬುರು ಶಾಂತಕುಮಾರ್ ಅವ್ರು ಸರಿ ಇಲ್ಲ ಅಂದ್ರೆ ಅವ್ರು ಸರಿ ಇಲ್ಲ ಅಂತ ಗೊತ್ತಾಗಲ್ಲ, ನಾನ್ ಸರಿನೋ ತಪ್ಪು ಅಂತ ಗೊತ್ತಾಗಲ್ಲ. ಜಡ್ಜ್ ನಾಟ್ ಅದರ್ಸ್ ಲೆಸ್ಟ್ ಈ ಬಿ ಜಡ್ಜ್. ಅರೆ ಅಂತರಂಗದ ಮುಳ್ಳು ಇದು. ನಮ್ಮ ಅಂತರಂಗದೊಳಗೆ ಚುಚ್ಚುತ್ತಾ ಇರುತ್ತೆ. ನೀನ್ ಎಲ್ಲರಿಗೂ ಜಡ್ಜ್ ಮಾಡಕ್ ಹೋಗ್ತೀಯಲ್ಲಪ್ಪ, ನೀನೇನು ಅಂತ ಕೇಳ್ತಾರೆ. ಸಾರ್ವಜನಿಕವಾಗಿ ಮಾತಾಡ್ತಾರಲ್ಲ ಜನ, ಅದಕ್ಕೆ ನಾ ಹೇಳಿದ್ದು ಮಾತು ಸೋತ ಭಾರತ. ಮಾತು ಬಹಳ ದೊಡ್ಡ ಮಾತಾಡ್ತಾರ, ತುಂಬಾ ದೊಡ್ಡ ಮಾತಾಡ್ತಿದ್ದಾರೆ. ಯಾವ ಮಾತಿಗೂ ಅರ್ಥ ಇಲ್ಲ. A+B² = A² + 2AB + B². ಇಟ್ಸ್ ಯುವರ್ ನಾಲೆಜ್, ಇನ್ಫಾರ್ಮೇಶನ್. ಅದು ತಿಳ್ಕೊಂಡಿದ್ದೀರಿ ಅಷ್ಟೇ. ಬಟ್ ನಾಲೆಡ್ಜ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ನೀವೇ ಅನುಭವ ಮಾಡಿದ್ರೆ ಅದು ಅರಿವಾಗುತ್ತೆ. ಜ್ಞಾನ ಅನ್ನೋದು ಅರಿವಾದಾಗ, ಅನುಭವ ಆದಾಗ ಅರಿವಾಗುತ್ತೆ. ಜ್ಞಾನ ಅನ್ನೋದು ಅನುಭವವಾದಾಗ ಅರಿವಾಗುತ್ತೆ. ನಮಗೆ ಜ್ಞಾನ ಅನ್ನೋದು ಬರೀ ಜ್ಞಾನ, ನಾಲೆಡ್ಜ್. ಓದು ಯಾಕೆ ಅಂದ್ರೆ ಚೆನ್ನಾಗಿ ಓದ್ಬಿಡ್ಬೇಕು, ಪರೀಕ್ಷೆ ಬರ್ಬಿಟ್ಟು ಡಿಗ್ರಿ ತಗೋಬೇಕು. ಡಿಗ್ರಿ ಯಾಕೆ? ಸಂಬಳ. ಅಲ್ಲಿ ನಿಂತೋಗಿದೆ. ಈಗ ಹೊಸ ಎಜುಕೇಶನ್ ಸೂತ್ರವಾಕ್ಯ ಏನು ಅಂದ್ರೆ ಥಿಂಕ್ ಬಿಯಾಂಡ್, ಗೋ ಬಿಯಾಂಡ್. ಅಲ್ಲಿಂದಾಚೆಗೆ. ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ.
ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಖ. ಅತ್ತತ್ತ ಅಂದ್ರೆ ನೀವು ಹೋಗ್ತಾನೆ ಇದ್ರೆ ಅತ್ತತ್ತ, ಇನ್ನೂ ಆಚೆ ಇನ್ನೂ ಆಚೆ ಇನ್ನೂ ಆಚೆ ಇನ್ನೂ ಆಚೆ ಅಂಥದ್ದೊಂದು ಭೂಮಾಕೃತಿಯನ್ನ ಕಲ್ಪನೆ ಮಾಡ್ಕೊಳ್ಕಾಗುತ್ತಿಲ್ಲ. ಅಂದ್ರೆ ನಮ್ಮ ದೇವರು ನಮ್ಮ ಲೆಕ್ಕಾಚಾರದಲ್ಲಿ ಸರ್ ನಮ್ಮ ಮನಸ್ಸುಗಳು ಇಟ್ಟು ವಿಶಾಲವಾಗಿದೆ ಇರ್ತವೆ, ವ್ಯಾಪಕವಾಗಿದೆ, ದೊಡ್ಡದಾಗಿದೆ ಇರ್ತವೆ, ಸಂಸ್ಕಾರಗಳು ಇರ್ತವೆ. ನಾವು ಸಾಮಾನ್ಯ ಸ್ಥಿತಿಯಲ್ಲಿ ಗುರುವಾಣಿಯನ್ನು ಕೇಳೋದಿಲ್ಲ, ಎಲ್ಲರ ಆಶೀರ್ವಚನೆ ಕೇಳೋದಿಲ್ಲ. ಸ್ವಾಮೀಜಿಗೆ ಕಣ್ ಕಾಣಿಸೋದಿಲ್ಲ ಗೊತ್ತು. ನನ್ನ ಸ್ನೇಹಿತ ಒಬ್ಬರಿಗೆ ಅವ್ರ 100% ರೈಟ್. ನಾನೊಂದ್ಸಲ ಕೇಳಿದೆ, ಸತ್ಯ ಹೇಳಿದೆ, ನಿಮ್ಗೆಲ್ಲ ಕಂಡಿದೆ, ನನಗೆ ಕಂಡಿಲ್ಲ ಅಂತ ಬೇಜಾರಾಗಲ್ವಾ ಅಂತ. ಅವ್ರು ಹೇಳಿದ್ರು, ಇಲ್ಲ ಸರ್, ಇದು ಹೀಗಿದೆ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ನೀವು ತಾನೇ ಕಂಡಿರೋರು ಏನ್ ಕಟ್ಟಿ ದೇವೇ, ನನ್ ಕಣ್ಣಿಲ್ಲ ಅಂತ. ಇದೇ ಪ್ರಪಂಚದಲ್ಲಿ ಬುದ್ಧಿ ಇಲ್ಲದೆ ಇರೋದು, ಹೃದಯ ಇಲ್ಲದೆ ಇರೋದು, ಮತಿ ಇಲ್ಲದೆ ಇರೋದು, ವಿವೇಕ ಇಲ್ಲದೆ ಇರೋದು, ಉಚಿತಾನುಚಿತ ಪ್ರಜ್ಞೆ ಇಲ್ಲದೆ ಇರೋದು ಬೇಕಾದಷ್ಟು ಜನ ಅವರೇ. ನನಗೆ ಬರೀ ಕಣ್ಣೊಂದಿಲ್ಲ ಅಂತ. ಕೆಲವರು ಮಾನ ಮರ್ಯಾದೆ ಇಲ್ಲದೆ ಇರೋದು, ನನಗೆ ಕಣ್ಣಿಲ್ಲ ಅಂತ. ಅದರಿಂದ ನಾನು ವಿಷಾದ ಪಡೋದಿಲ್ಲ. ಅವ್ರಿಗೆ ಕಣ್ಣಿಲ್ಲ, ಆದ್ರೆ ಇಷ್ಟು ಜನ ಕಣ್ಣು ಕೊಟ್ಟರು. ಈ ಜಗತ್ತನ್ನ, ಈ ಬದುಕನ್ನ ನೋಡುವ ಕ್ರಮ ಹೇಳ್ಕೊಡ್ತಾರ, ಪರಿಭಾವಿಸಬೇಕಾದ ಕ್ರಮ ಎಲ್ಲ ಪೂಜ್ಯರ ಪಾದಗಳಲ್ಲಿ ಅತಿಪೂರ್ವಕ ಶರಣಾರ್ಥಿ ಸಲ್ಲಿಸಿ ನಾ ವಿರಾಮ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು. ಶರೀಫ್ ರಸಾಯನ